ಹೆಲೋ ವೆಲ್ಕಮ್ ಬ್ಯಾಕ್. ಇದು ನನ್ನ ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಪೂವರ್ ಐಲ್ಯಾಂಡ್ದು ಪಾರ್ಟ್ 2 ವಿಡಿಯೋ ಇದು. ಸರವಣ ಭವನ್ಗೆ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಫಸ್ಟ್ ಆರ್ಡ್ರ್ ಮಾಡಿ ಹೋಗಿದ್ವಿ, ಈಗ ರೆಡಿ ಇರುತ್ತೆ, ಸೊ ಹೋಗ್ತಾ ಇದ್ದೀವಿ. ಸರವಣ ಭವನ್ ಒಂದಿದೆ, ಚಿಲ್ಲಿ ರೆಸ್ಟೋರೆಂಟ್, ಇದು ನಾನ್ ವೆಜ್. ಆ್ಯಂಡ್ ಅಲ್ಲೊಂದು ಯಾವುದೋ ಕ್ವೀನ್ ಯಾವುದೋ ಇದೆ, ಏನು ಸಿ ಕ್ವೀನ್ ಇದೆ. ಇನ್ನೊಂದು ಪಂಜಾಬಿ ಡಾಬಾ ಅಲ್ಲಿದೆ, ಪಂಜಾಬ್ ಡಾಬಾ ಅಂತೊಂದಿದೆ. ಇಲ್ಲಿ 5 ಫ್ಲೋಟಿಂಗ್ ರೆಸ್ಟೋರೆಂಟ್ಸ್ ಇದೆ. ಎಸ್, ನಾವೀಗ ಲಂಚಿಗೆ ಬಂದಿದ್ದೀವಿ. ನಾವು ಬಂದಿರೋ ರೆಸ್ಟೋರೆಂಟ್ ಆ್ಯಕ್ಚುಲಿ ಸರವಣ ಭವನ್ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಪಂಜಾಬಿ ಡಾಬಾ ಅಂತ ಹೇಳಿದೆ, ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ ನಾನು. ಸೊ ನಾವು ಬಂದಿರೋದು ಸರವಣ ಭವನ್. ಫುಡ್ ನಾವು ಫಸ್ಟೇ ಪ್ರೀ ಆರ್ಡ್ರ್ ಮಾಡಿ ಹೋಗಿದ್ವಿ. ಸೊ ನಾವು ಬರ್ತಿದ್ದಂಗೆ ಅವರು ರೆಡಿ ಮಾಡಿದ್ರು. ಸೊ ರೆಡಿ ಮಾಡಿದ್ದು ನಮಗೆ ತಂದು ಕೊಟ್ಟರು. ಎಸ್, ನಾವೆಲ್ಲ ತುಂಬ ಹೊಟ್ಟೆ ಹಸ್ತಿದ್ರಿಂದ ಬರ್ತಿದ್ದಂಗೆ ನಮಗೆ ಸ್ಟಾರ್ಟರ್ಸ್ ಕೊಟ್ಟರು. ಸೊ ನಾವು ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಫುಡ್ಡು ಇಲ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಫ್ಲೋಟಿಂಗ್ ರೆಸ್ಟೋರೆಂಟ್ ಆಗಿರೋದ್ರಿಂದ ನಮಗೆ ಚೆನ್ನಾಗಿ ಫೀಲ್ ಆಗ್ತಿತ್ತು. ಅದು ಶೇಕ್ ಆಗ್ತಾ ಇರೋದು ಹೋಟೆಲ್, ಬಟ್ ತುಂಬ ಚೆನ್ನಾಗಿತ್ತು ಫೀಲ್ ಅಂತೂ. ಇದನ್ನು ಸ್ವಲ್ಪ ಎಲಿಫೆಂಟ್ ರಾಕ್ ಅದು ಎಲಿಫೆಂಟ್ ಥರ ಕಾಣುತ್ತೆ. ಕಾಣ್ತಾ ಇದೆ, ನೀಟಾಗಿ ಕಾಣ್ತಿಲ್ಲ ಆ್ಯಕ್ಚುಲಿ. ಹಂಗೆ ಹೇಳ್ಬಾರ್ದು, ಇದು ಯಾವ ಥರ ಕಾಣ್ತಿದೆ ಅಂತ ಹೇಳಬೇಕು. ಎಲಿಫೆಂಟ್ ಇದೆಲ್ಲ ಫ್ಲೋಟಿಂಗ್ ರೆಸಾರ್ಟ್, ಇದೆಲ್ಲ ಗೌರ್ಮೆಂಟಿಂದ ಮಾಡಿರೋದಂತೆ. ಇದು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕು. ಸೊ ಇಲ್ಲಿ ಡೈರೆಕ್ಟ್ ಬಂದು ಮಾಡೋಕ್ಕಾಗಲ್ಲ, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಆಮೇಲೆ ಬರಬೇಕಂತೆ. ನಾವಿವತ್ತು ರಾತ್ರಿ ಇಲ್ಲಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅಲ್ಲ, ಇದರಲ್ಲಿ ಎಲ್ಲಿ ವರ್ಕಳದಲ್ಲಿ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ನಾವು, ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇಲ್ಲ. ಬಟ್ ನೋಡಿ, ಸೇಮ್ ಮಾಲ್ಡೀವ್ ಫೀಲ್ ಇಲ್ವಾ ಇದು, ಅಲ್ಲ? ಬಟ್ ಇಂಡಿಯಾದಲ್ಲಿ ಸಿಗುತ್ತೆ. ಚೆನ್ನಾಗಿದೆ ಅಲ್ಲ ಇದು, ಆ್ಯಕ್ಚುಲಿ ಚೆನ್ನಾಗಿದೆ. ಫ್ಲೋಟಿಂಗ್ ರೆಸಾರ್ಟ್ ಇದೊಂದು ಬೆಂಡ್ ಆಗಿದೆ ಅಲ್ವಾ ಇದು. ಮಧುರ ಮೇರಿ ಚರ್ಚ್ ಅಂತ. ಈ ಥರ ಇಲ್ಲಿ ಬೋಟಲ್ಲೆಲ್ಲ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ ನೋಡಿ. ಇದು ಬಾರ್ಡರ್ ಅಂತೆ, ಆ ಸೈಡ್ ಕೇರಳ ಅಂತ, ಈ ಸೈಡ್ ತಮಿಳ್ನಾಡು. ವಾಪಸ್ ತಮಿಳ್ನಾಡಲ್ಲಿ ಸ್ಟ್ಯಾಚ್ಯೂ ಇದೆ. ಇವಾಗ ಮತ್ತೆ ಕೇರಳ ಹೋಗ್ತಾ ಇದೀವಿ. ಆ ಸೈಡ್ ಹೋದ್ರೆ ತಮಿಳ್ನಾಡು. ಮಧುರ ಮೇರಿ ಸ್ಟ್ಯಾಚ್ಯೂ ನೋಡಿದ್ರಲ್ಲ, ಅಲ್ಲಿಂದ ಆಚೆಗೆ ತಮಿಳ್ನಾಡು ಅಂತ ಹೇಳಿದ್ರು. ಅಲ್ಲಿ ಒಂದು ಕೋಸ್ಟಲ್ ವಿಲೇಜ್ ಇದೆ ಅಂತ ಹೇಳ್ತಾ ಇದ್ರು ಅವರು. ಆ್ಯಂಡ್ ಅಲ್ಲಿಂದ ಬೇರೆ ನಾವು ಬರುವಾಗಲೇ ಬೇರೆ ರೂಟಲ್ಲಿ ಬರ್ತೀವಿ ಆ್ಯಂಡ್ ಹೋಗುವಾಗಲೇ ಬೇರೆ ರೂಟಲ್ಲಿ ಹೋಗ್ತೀವಿ. ಒಂದು ರೌಂಡ್ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಮಧ್ಯದಲ್ಲಿರೋದು ಐಲ್ಯಾಂಡ್ ಅದು. ಆ್ಯಂಡ್ ನೋಡಿ, ಇಲ್ಲಿ ಒಂದು ಟೀಮ್ ಫುಲ್ಲು 4 ಬೋಟ್ಸ್ ಒಟ್ಟಿಗೆ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಅನಿಸ್ತಿತ್ತು ಅವ್ರನ್ನ ನೋಡಲಿಕ್ಕೆ. ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲೇ ಒಂದು ರೆಸಾರ್ಟ್ಗಳೆಲ್ಲ ಇದೆ ನೋಡಿ. ಇಲ್ಲಿ ಆನ್ ದ ವೇ ಹೋಗ್ತಾ ಈ ಸೈಡಲ್ಲಿ ಫುಲ್ಲು ರೆಸಾರ್ಟ್ಗಳಂತ ಹೇಳಿದ್ನಲ್ಲ, ಸೊ ಫುಲ್ಲು ರೆಸಾರ್ಟು ಅವ್ರದ್ದೇ ಪ್ರೈವೇಟ್ ಬೋಟ್ ಎಲ್ಲ ಇತ್ತು ನೋಡಿ. ಅದು ಸ್ವಲ್ಪ ಲಕ್ಸುರಿ ಆಗಿತ್ತು, ಎಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು. ಒಂಥರ ಕಾಶ್ಮೀರಲ್ಲಿ ಇರ್ತಾರಲ್ಲ ಆ ಥರ ಬೋಟ್ಗಳೆಲ್ಲ ಇತ್ತು. ಇಲ್ಲಿ ನೋಡೋಕೆ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಬಟ್ ನಾವು ಹೋಗಿದ್ದ ಬೋಟೇ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಬಿಕಾಸ್ ಇದು ಕ್ಲೋಸ್ ಇದ್ದರೆ ಅಷ್ಟು ಫೀಲ್ ಆಗಲ್ಲ, ಓಪನ್ ಇದ್ರಷ್ಟೇ ಚೆನ್ನಾಗಿ ಕಾಣೋದು.
ಇಲ್ಲಿ ಹೋಗ್ತಾ ಹೇಳ್ತಾ ಇದ್ರು ಇಲ್ಲಿ ಪುಷ್ಪ ಮೂವಿ ಶೂಟಿಂಗ್ ಆಗಿದೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿತ್ತು ನಮಗಂತೂ. ಈ ರೈಡ್ ಒಂದು ಸ್ವಲ್ಪನೂ ಬೇಜಾರಾಗಲಿಲ್ಲ, ತುಂಬ ಮಜಾ ಇತ್ತು. ಆ್ಯಂಡ್ ನೀರು ಅಷ್ಟು ಕ್ಲೀನಾಗೇ ಇರಲಿಲ್ಲ, ಯಾಕೆಂದರೆ ಎಲೆಗಳೆಲ್ಲ ಬೀಳುತ್ತಾ ಅದಕ್ಕೋ ಇಲ್ಲ ಡ್ರೈನ್ ವಾಟರ್ ಎಲ್ಲ ಮಿಕ್ಸ್ ಆಗುತ್ತಾ ಏನೋ ಗೊತ್ತಿಲ್ಲ, ಸಖತ್ತು ಗಲೀಜಾಗಿತ್ತು ನೀರಂತೂ. ಬಟ್ ತುಂಬ ಚೆನ್ನಾಗಿ ಈ ಥರ ಹೋಗುವಾಗ ಒಂಥರ ಒಳ್ಳೆ ಫೀಲ್ ಕೊಡ್ತಾಯಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನಮಗೆ. ಆ್ಯಂಡ್ ಈ ಥರ ಕೆನಲ್ ಥರ ಈ ಥರ ಸುಮಾರು ಕಡೆ ಇತ್ತು. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ, ಸುಮ್ಮನೆ ಹೋಗ್ತಾ ಇದ್ವಿ. ಬಟ್ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಅದರಲ್ಲಿ ತೆಂಗಿನ ಮರಗಳಂತೂ ಸಖತ್ತಿತ್ತು ಅಲ್ಲಿ ಸುತ್ತಮುತ್ತ. ಆ್ಯಂಡ್ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ವಾ, ಸೊ ಮ್ಯಾಂಗ್ರೋವ್ ಟ್ರೀಸ್ ಎಲ್ಲ ತುಂಬ ಇತ್ತು. ಒಂಥರ ಚೆನ್ನಾಗಿ ಅನಿಸ್ತಿತ್ತು. ನಮ್ಮ ಜೊತೆಗೆ ಸುಮಾರು ಬೋಟ್ಗಳು ಬರ್ತಾಯಿತ್ತು, ತುಂಬ ಚೆನ್ನಾಗಿ ಅನಿಸ್ತಿತ್ತು ಈ ರೈಡ್ ಅಂತೂ ನಮಗೆ. ಆ್ಯಂಡ್ ನಮ್ಮ ಬೋಟ್ದು ಡ್ರೈವರ್ ಇದ್ರಲ್ಲ ಅವರಿಗೆ ಕನ್ನಡ ಅರ್ಥನೇ ಆಗಲ್ಲ. ಇನ್ನು ಅದು ಬಿಟ್ಟರೆ ಮಲಯಾಳಮಲ್ಲೇ ಅವರೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನಮ್ಗೆ ಮಲಯಾಳಂ ಫುಲ್ ಅರ್ಥನೂ ಆಗಲ್ಲ, ಅರ್ಧಂಬರ್ಧ ಅರ್ಥ ಆಗ್ತಿತ್ತು. ನಾವು ತಮಿಳಲ್ಲಿ ರಿಯಾಕ್ಟ್ ಮಾಡ್ತಿದ್ವಿ ಅವ್ರಿಗೆ. ಸೊ ಅವರಿಗೂ ತಮಿಳ್ ಸ್ವಲ್ಪ ಬರ್ತಾಯಿತ್ತು, ಹಂಗಾಗಿ ಎಲ್ಲನೂ ಕೇಳ್ಕೊಳ್ತಾ ಇದ್ವಿ. ಅವ್ರು ಚೆನ್ನಾಗಿ ಗೈಡ್ ಮಾಡಿದ್ರು, ತುಂಬ ಖುಷಿ ಆಯಿತು. ಅಲ್ಲಿ ಎಲ್ಲರೂ ಸ್ವಲ್ಪ ಫ್ರೆಂಡ್ಲಿ ನೇಚರ್ಸು, ಯಾರು ಒಂಥರ ಸಿಟ್ ಮಾಡ್ಕೊಳ್ಳೋದು, ಏನಾದರೂ ಕೇಳಿದ್ರೆ ಒಂಥರ ರಿಯಾಕ್ಟ್ ಮಾಡೋದು ಆ ಥರ ಏನೂ ಮಾಡ್ತಿರ್ಲಿಲ್ಲ. ಎಲ್ಲ ಖುಷಿಯಾಗಿ ಹೇಳ್ಕೊಡ್ತಾಯಿದ್ರು, ಏನು ಕೇಳಿದ್ರು ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಸೊ ಹಂಗಾಗಿ ನಮಗೆ ಆ ಡ್ರೈವರು ತುಂಬ ಖುಷಿ ಅನಿಸಿದ್ರು. ನಮ್ಮ ಬೋಟ್ ರೈಡ್ ನಾವೆಲ್ಲ ಮುಗಿಸಿ ಬಂದ್ವಿ. ಆ್ಯಂಡ್ ಎಲ್ಲರೂ ಸಖತ್ ಹ್ಯಾಪಿ ಆಗಿದ್ದೀವಿ, ಬಿಕಾಸ್ ಎಲ್ರಿಗೂ ಸಖತ್ ಇಷ್ಟ ಆಯಿತು ಈ ಪ್ಲೇಸು. ಆ್ಯಂಡ್ ಇಲ್ಲಿ ಹಾಕಿದ್ರು ಸೊ ಯಾವ್ಯಾವ ಪ್ಲೇಸ್ ಇದೆ ಅಂತ. ಸೊ ನಾವೆಲ್ಲನೂ ಕವರ್ ಮಾಡಿದ್ವಾ ಏನು ಅಂತ ಒಂದು ಎಲ್ಲ ನೋಡ್ತಾ ಇದ್ದೀವಿ. ಬಟ್ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿಸಿದ್ರು. ಬಟ್ ಅಲ್ಲಿ ಗೋಲ್ಡನ್ ಸ್ಯಾಂಡ್ ಬೀಚ್ ಇದೆಯಲ್ಲ, ಅಲ್ಲೊಂದು ಕಡೆ ಇಳಿಲಿಕ್ಕೆ ಬಿಡಲಿಲ್ಲ, ಯಾಕೆಂದರೆ ಇದು ಆಫ್ ಸೀಸನ್ ಅಂತ ಹೇಳ್ಬಿಟ್ಟು ವೇವ್ಸ್ ಜಾಸ್ತಿ ಅಂತ ಈಗ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ವಿ. ಎಲಿಫೆಂಟ್ ರಾಕ್ ಅಂತೂ ಸೇಮ್ ಎಲಿಫೆಂಟ್ ಥರನೇ ಇತ್ತು. ಆ್ಯಂಡ್ ಕೋಕೋನಟ್ ಪ್ಲಾಂಟೇಶನ್ ನೋಡಿದ್ವಿ, ಬರ್ಡ್ಸ್ಗಳು ನೋಡಿದ್ವಿ, ಆ್ಯಂಡ್ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿದ್ವಿ. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ವಿ. ಆ್ಯಂಡ್ ಈ ಕ್ಯಾಮೆಲ್ ರೈಡ್, ಹಾರ್ಸ್ ರೈಡ್ ಇರಲಿಲ್ಲ, ಯಾಕೆಂದರೆ ಗೋಲ್ಡನ್ ಸ್ಯಾಂಡ್ ಬೀಚ್ ಕ್ಲೋಸ್ ಆಗಿದೆ, ಅದಕ್ಕೋಸ್ಕರ ಅದೆರಡು ಇರಲಿಲ್ಲ. ಆ್ಯಂಡ್ ಇದು ಬಂದು ಡ್ರೋನ್ ವ್ಯೂ ಈ ಥರ ಕಾಣುತ್ತೆ ಅಂತ ಇತ್ತು. ಸೇಮ್ ಎಕ್ಸಾಕ್ಟ್ಲಿ ಹಿಂಗೆ ಇದೆ. ನಮ್ಮ ಬೋಟ್ ರೈಡ್ ತೊಗೊಂಡಿದ್ದು 4 hours. ಸೊ 4 hours ಬೋಟ್ ರೈಡ್ ಮುಗಿಸಿ ನಾವು ಬಂದಿದ್ದು ಅಜಿಮಲ ಶಿವನ್ ಟೆಂಪಲ್ ಅಂತ. ಆ್ಯಕ್ಚುಲಿ ಅಲ್ಲಿ ಅವರು ಪ್ರೊನೌನ್ಸ್ ಮಾಡೋದು ಅಲಿಮಲ ಟೆಂಪಲ್ ಅಂತ. ಸೊ ನಾವು ಅಲಿಮಲ ಟೆಂಪಲಿಗೆ ಬಂದಿದ್ದೀವಿ ಈಗ. ಆ್ಯಂಡ್ ಶಿವಂದು ಸ್ಟ್ಯಾಚ್ಯೂ ಅಂತೂ ನೋಡಿ ಫುಲ್ಲು ಖುಷಿಯಾಗೋಯ್ತು ನಮಗೆ, ಎಷ್ಟು ಚೆನ್ನಾಗಿತ್ತು ಅಂತ. ಫುಲ್ ಖುಷಿ ಆಯಿತು ನಮಗೆ, ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ಆ ಶಿವನ್ ಸ್ಟ್ಯಾಚ್ಯೂ. ಅದರಲ್ಲೂ ಬೀಚ್ದು ಆಪೋಸಿಟ್ ಆ ಸ್ಟ್ಯಾಚ್ಯೂ ನೋಡ್ತಿದ್ರೆ ಅಷ್ಟು ಖುಷಿ ಆಯ್ತಿತ್ತು, ಒಂಥರ ಅದ್ಭುತವಾಗಿತ್ತು ಆ ಸ್ಟ್ಯಾಚ್ಯೂ. ನಾವು ಹೋದಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಈವ್ನಿಂಗ್ ಟೈಮಲ್ಲಂತೂ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಶಿವನ್ ಸ್ಟ್ಯಾಚ್ಯೂ ಅಂತೂ ನೋಡೋಕೆ ಅಷ್ಟು ಚೆನ್ನಾಗಿತ್ತು. ಅದ್ರ ಬ್ಯಾಕ್ ಸೈಡ್ ಬೀಚ್ ಅಷ್ಟೇ, ಬೀಚಲ್ಲಿ ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಈವ್ನಿಂಗ್ ತುಂಬಾ ಚೆನ್ನಾಗಿತ್ತು ಅವತ್ತಿದ್ದು ಈವ್ನಿಂಗೂ. ಒಂಥರ ಸಖತ್ತಾಗಿತ್ತು ಈ ಎಕ್ಸ್ಪೀರಿಯೆನ್ಸ್ ಇತ್ತು ನಮಗೆ. ಆ್ಯಂಡ್ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದಷ್ಟು ರೂಲ್ಸ್ ಇತ್ತು. ಸೊ ಅಲ್ಲಿ ಫ್ರಂಟಲ್ಲೇ ಹಾಕಿದ್ರು ಯಾರ್ಯಾರು ಹೋಗಬಾರ್ದು, ಯಾಕೆ ಹೋಗಬಾರ್ದು ಅನ್ನೋದೆಲ್ಲ. ಸೊ ಅದಕ್ಕೋಸ್ಕರ ನಾವು ಹೋಗಲಿಲ್ಲ, ಅಮ್ಮ ಅವ್ರುಗಳು ಮಾತ್ರ ಹೋದರು. ಬಿಕಾಸ್ ನಾವೆಲ್ಲ ಟ್ರಾವೆಲಿಂಗ್ ಮಾಡಿದ್ವಿ ಆ್ಯಂಡ್ ಹೊರಗಡೆ ಏನೇನೋ ತಿಂದಿದ್ವಲ್ಲ. ಸೊ ನಾವು ದೇವಸ್ಥಾನದೊಳಗೇನು ಹೋಗಲಿಲ್ಲ, ಬಟ್ ದೂರದಿಂದ ನೋಡಿದ್ವಿ, ತುಂಬ ಚೆನ್ನಾಗಿ ಅನಿಸ್ತಿತ್ತು ದೇವರು. ಜಸ್ಟ್ ಶಿವನ್ ಸ್ಟ್ಯಾಚ್ಯೂ ಹತ್ರ ಹೋದ್ವಿ. ಅಲ್ಲಿಂದ ಹಾಗೆ ಡೌನ್ ಇಳ್ಕೊಂಡು ಹೋದರೆ ಈ ಥರ ಮರಕ್ಕೆ ತೊಟ್ಲು ಎಲ್ಲ ಕಟ್ಟಿದ್ರು. ಸೊ ಯಾರೋ ಹರಕೆ ಮಾಡಿಕೊಂಡು ಇಲ್ಲೆಲ್ಲ ಕಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂದ್ಕೊಳ್ತೀನಿ. ಸೊ ಹಂಗಾಗಿ ಎಲ್ಲ ಮರದ್ದು ತೊಟ್ಲು ಕಟ್ಟಿದ್ರು ಈ ಮರಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಲ್ಲಿಂದ ಡೌನ್ ಇಳ್ಕೊಂಡು ಹೋದರೆ ಅಲ್ಲಿಂದ ಬೀಚ್ ಸಿಗುತ್ತೆ. ಬೀಚ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ಯಾರಾದರೂ ಬರಬೇಕು ಅನ್ನೋರು ಟ್ರಿವೆಂಡ್ರಮಿಂದ 35 kilometers ಆಗುತ್ತೆ. ಆ್ಯಂಡ್ ಬಸ್ ಫೆಸಿಲಿಟಿನೂ ಇದೆ ಅಂತ ಹೇಳ್ತಿದ್ರು. ಇಲ್ಲಾಂದರೆ ಓನ್ ವೆಹಿಕಲಲ್ಲಿ ಬರ್ಬೋದು, ಇಲ್ಲ ರೆಂಟಲ್ ಬೈಕ್ಸ್ ತೊಗೊಂಬರ್ಬೋದು. ಸೊ ತುಂಬಾ ಆಪ್ಷನ್ ಇದೆ ಬರ್ತೀವಿ ಅನ್ನೋರಿಗೆ. ಆ್ಯಂಡ್ ತುಂಬಾ ಒಳ್ಳೆ ಪ್ಲೇಸ್ ಅಂತಲೂ ಹೇಳ್ತೀನಿ. ಮಾವಿನಕಾಯಿ ಆ್ಯಂಡ್ ಪೈನಾಪಲ್, ವಾಟರ್ಮೆಲನ್ ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ, ಆಮ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಲೇಡಿ ಹತ್ರ ತೊಗೊಂಡಿದ್ದೀವಿ. ಓಕೆ
ವಿಡಿಯೋಲ್ ಬರುತ್ತೆ ನೋಡಿದ್ರೆ ಅಯ್ಯೋ ನಾನು ತಾನೇ ಆಲ್ಮೋಸ್ಟ್ ಎಲ್ರಿಗೂ ನಮಗೆ ಬೀಚ್ ಅಂದರೆ ತುಂಬಾ ಇಷ್ಟ. ನಾವೆಲ್ಲರೂ ಬೀಚ್ ಲವರ್ಸು. ಬೀಚ್ ಹತ್ರದಿಂದ ಹೊರಗೆ ಬರೋಕ್ಕೆ ಇಷ್ಟ ಆಗಲ್ಲ. ಬಟ್ ಅವತ್ತು ನಾವು ಬೇಗನೆ ಹೊರಟ್ವಿ, ಏಕೆಂದರೆ ಅಲ್ಲಿಗೆ ಹೋದಾಗಲೇ ಈವ್ನಿಂಗ್ ಆಗಿತ್ತು. ಆ್ಯಂಡ್ ಮತ್ತೆ ಪುನಃ ನಾವು ಟ್ರಾವೆಲಿಂಗ್ ಮಾಡಬೇಕಿತ್ತು ಟುವರ್ಡ್ಸ್ ವರ್ಕಳ. ಸೊ ನಾವು ಟ್ರಾವೆಲಿಂಗ್ ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ. ಸೊ ಬೀಚ್ ಹತ್ರದಿಂದ ಬರೋಕ್ಕೆ ನಮಗೆ ಇಷ್ಟನೇ ಆಗಲ್ಲ. ನಮ್ಗೆ ಬೀಚ್ ಅಂದರೆ ಸಖತ್. ಇಲ್ಲಿಗೆ ನನ್ನ ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಟ್ರಾವೆಲಿಂಗ್ ವಿಡಿಯೋ ಡೇ 2 ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರುತ್ತೆ. ಸೊ ನೀವೇನು ಮಾಡಬೇಕು ಹೇಳಿ, ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ವರ್ಕಳ ಅಂತೂ ಬ್ಯೂಟಿಫುಲ್ ಪ್ಲೇಸ್. ಸೊ ನೀವು ನನ್ನ ಜೊತೆ ವರ್ಕಳ ನೋಡಬೇಕು ಅಂದರೆ ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡಬೇಕಾಗುತ್ತೆ. ಸೊ ಕೀಪ್ ವೆಯ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್.